ರಾಧಕ್ಕ, ನಾನು ಸುಮ್ಮನೆ ಇದ್ರೆ ಅವ್ರಿಗೆ ಎಲ್ಲಿ ಸಮಾಧಾನ ಆಗುತ್ತೆ? ನಾನು ಕೇಳಿದ ತಪ್ಪಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ. ಅವ್ರು ಬೈದರೂ ಬೈಸ್ಕೊತೀನಿ. ಅವ್ರು ನನಗೆ ತಾಯಿ ಸಮಾನ. ನಾನು ತಪ್ಪಿದ್ರೆ ತಿದ್ದಿ ಬುದ್ಧಿ ಹೇಳೋ ಅಧಿಕಾರ ಅವ್ರಿಗಿದೆ. ಯಾವುದಾದ್ರೂ ವಿಷಯ ಬಂದಾಗ ಅವರು ಅವ್ರ ಗಂಡನ ನೆನೆಸ್ಕೊಂಡು ಭಾವುಕರಾಗ್ತಾ ಇದ್ರು. ಆಗ ಮನೆಯವರೆಲ್ಲ ಸಮಾಧಾನ ಮಾಡ್ತಾ ಇದ್ರು. ಇದು ನಿನಗೂ ಗೊತ್ತು. ಇದು ಗೊತ್ತಿದ್ದು ನನ್ನ ಸೊಸೆ ನನಗೆ ನೋವು ಕೊಡೋಕ್ಕೆ ಹೇಳ್ತಿದ್ದಾಳೆ ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಇಲ್ಲ ಇಲ್ಲ, ಅವರು ಆ ರೀತಿ ಎಲ್ಲ ಅಂದ್ಕೊಂಡಿರಲ್ಲ. ಅಂದ್ಕೊಂಡಿದ್ದಾರೆ. ಇಲ್ಲ ಅಂದ್ರೆ ಏನು ಮಾತಾಡದೆ ಯಾಕೆ ಎದ್ದೋಗ್ತಾ ಇದ್ರು? ಸಣ್ಣ ಸಣ್ಣ ವಿಷಯಕ್ಕೂ ಸರಸ್ವತಿ ಸರಸ್ವತಿ ಅಂತ ಪ್ರೀತಿಯಿಂದ ಕರಿತಾ ಇದ್ರು. ಇದೇ ಮೊದಲನೇ ಸಾರಿ ಅವರು ನಿನ್ ಜೊತೆ ಈ ರೀತಿ ನಡ್ಕೊಂಡಿರೋದು. ನೀನು ಅವ್ರ ಮನ್ಸನ್ನ ನೋಯಿಸ್ಬಿಟ್ಟು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಸರಸ್ವತಿ. ರಾಧಕ್ಕ, ನಾನು ಅವ್ರಿಗೆ ನೋವು ಕೊಡೋ ಉದ್ದೇಶದಿಂದ ಕೇಳಲಿಲ್ಲ. ಹೋಗಿ ಅವ್ರ ಕಾಲು ಹಿಡಿದು ಕೇಳ್ಕೊಳ್ತೀನಿ. ಅವ್ರು ಕ್ಷಮಿಸೋವರೆಗೂ ಬಿಡೋದಿಲ್ಲ. ಅವರೇನಾದರೂ ನನ್ನ ಜೊತೆ ಮಾತು ಬಿಟ್ಬಿಟ್ರೆ ಅದು ಆ ದೇವರೇ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಹಾಗೆ. ಅದಕ್ಕೆಲ್ಲ ನಾನು ಖಂಡಿತ ಅವಕಾಶ ಕೊಡಲ್ಲ. ಹಾಗಿನ್ನು ನಾವಿನ್ನು ಮಠಕ್ಕೆ ಹೊಲಸೆ ಬಂದು ಹೊಸದು. ಗುರುಗಳ ಅಪ್ಪಣೆ ಮೇರೆಗೆ ಕನಕಾಚಲಾಚಾರ್ಯರು ಸಂಸಾರ ಸಮೇತ ಈ ಊರಿಗೆ ಒಂದು ನೆಲೆಸಿದಾಗ ವ್ಯಾಸಂಗಗೋಸ್ಕರ ತಿಮ್ಮಣ್ಣ ನಾನು ಮಠದಲ್ಲೇ ಇರಬೇಕಾಯ್ತು. ತಂದೆ ತಾಯಿಯನ್ನ ಬಿಟ್ಟಿರಲಾರ್ದ ದುಃಖ ನಮ್ಮ ತಿಮ್ಮಣ್ಣಂಗೆ. ಒಂದು ದಿನ ಊಟಕ್ಕೆ ಕರೆ ಬಂದಾಗ ಎಲ್ಲರೂ ಎದ್ನೋ ಬಿದ್ನೋ ಅಂತ ಊಟಕ್ಕೆ ಓಡ್ತಾರೆ. ಯಾಕೆಂದ್ರೆ ತಡವಾಗಿ ಬಂದವ್ರಿಗೆ ಊಟ ಹಾಕಲ್ಲ ಅನ್ನೋ ಎಚ್ಚರಿಕೆ ಇರುತ್ತೆ. ಆದ್ರೆ ತಿಮ್ಮಣ್ಣ ಅದು ಗೊತ್ತಿದ್ರೂ ಕೂಡ ಒಬ್ಬ ವಯಸ್ಸಾದವರು ಎಡು ಬಿದ್ದದನ್ನ ನೋಡಿ ಅವ್ರನ್ನ ಎತ್ಕೊಂಡು ಉಪಚಾರ ಮಾಡ್ತಾ ಕೂತ್ಕೊಂಡ. ಇದನ್ನ ಗುರುಗಳು ಗಮನಿಸಿದ್ರು. ಅವನು ಯಾಕೆ ತಡವಾಗಿ ಬಂದಿದ್ದಾನೆ ಅಂತ ಶಿಷ್ಯಂದ್ರಿಗೆಲ್ಲರೂ ಹೇಳಿದ್ರು. ತಿಮ್ಮಣ್ಣನ ತುಂಬಾ ಹೊಗಳಿದ್ರು. ಅವನನ್ನ ತಮ್ಮ ಪಕ್ಕದಲ್ಲೇ ಕೂರಿಸ್ಕೊಂಡು ಊಟ ಮಾಡಿಸಿದ್ರು. ಅಮ್ಮ ಸರಸ್ವತಿ, ಕಷ್ಟ ಅಂದ್ರೆ ಕರಗೋರ್ ಹೃದಯ ಒಂದು. ನನಗಿನ್ನೂ ಚೆನ್ನಾಗಿ ನೆನಪಿದೆ. ಆವತ್ತು ಗೋಪಿ ಜೊತೆ ತಿರುಪತಿಗೆ ಹೋಗಿ ಬಂದಿದ್ದ. ನಡೆದು ನಡೆದು ಗೋಪಿ ಪಾದಗಳು ಬೊಬ್ಬೆ ಬಂದಿದ್ವು. ಅವಳು ರಾತ್ರಿ ಕಂಬಕ್ಕೆ ಒರಗಿ ಕಾಲು ಚಾಚಿ ಹಾಗೆ ನಿದ್ದೆ ಮಾಡಿಬಿಟ್ಟಿದ್ಲು. ಅದನ್ನ ನೋಡಿ ಕಣ್ಣೀರ್ ಹಾಕಿ ಅವಳ ಕಾಲುಗಳನ್ನ ತನ್ನ ತೊಡೆ ಮೇಲೆ ಇಟ್ಕೊಂಡು ಅದೆಷ್ಟು ನಾಜೂಕಾಗಿ ಉಪಚಾರ ಮಾಡ್ದ ಅಂತೀಯ. ಗಂಡನಾದವನು ಹೆಂಡತಿ ಕಾಲು ಮುಟ್ಟೋದು ತಪ್ಪು ಅಂತ ನಾನೇ ಅವನನ್ನ ಹಂಗಸಿದ್ದೆ. ಆದ್ರೆ ಅವನು ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಎಷ್ಟು ಸೊಗಸಾಗಿ ಹೇಳಿದ್ದ ಗೊತ್ತಾ? ಅದನ್ನ ನೆನೆಸ್ಕೊಂಡ್ರೆ ಸಂಪ್ರದಾಯಕ್ಕಿಂತ ಸಂಬಂಧ ದೊಡ್ಡದ್ದು ಅಂತ ಅವನು ಹೇಳ್ತಿದ್ನಲ್ಲ. ಈಗ ಹಾಸಿಗೆ ಹಿಡ್ದು ಮಲಗಿದಾರಲ್ಲ ಯೋಗೇಂದ್ರಾಚಾರ್ಯರು, ಅಪ್ಪನ ಕಾಲದಲ್ಲಿ ಅವ್ರದೇ ದರ್ಬಾರು. ಊರ್ ಬಡವ್ರಿಗೆಲ್ಲ ಸಾಲ ಕೊಟ್ಟು ಬಡ್ಡಿ ಚಕ್ರ ಬಡ್ಡಿ ಅಂತ ಇರೋ ಬರೋದನ್ನೆಲ್ಲ ಕಿತ್ಕೊಂಡು ಚಿತ್ರಹಿಂಸೆ ಕೊಡೋರು ಜನಗಳಿಗೆ. ಆಗ ನಮ್ಮಪ್ಪ ಜನರ ಪರವಾಗಿ ನಿಂತು ಅವ್ರಿಗೆಲ್ಲ ಜಾಮೀನು ಕೊಡೋರು. ಅವ್ರ ಸಾಲ ಕಟ್ಟಕ್ಕಾಗಿಲ್ಲ ಅಂದರೆ ತಮ್ಮ ಕೈಯಿಂದ ಸಾಲ ತೀರಿಸಿ ಅವರನ್ನೆಲ್ಲ ಋಣಮುಕ್ತರನ್ನಾಗಿ ಮಾಡೋರು. ಅವ್ರು ಮಾಡಿರೋ ಪರೋಪಕಾರನೇ.
ಇವತ್ತು ನಮ್ಮನ್ನ ಕಾಪಾಡ್ತಾ ಇರೋದು. ಸರಸ್ವತಿ, ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ದಿನಗಳಲ್ಲ ಅಮ್ಮ, ವರ್ಷಗಳೂ ಸಾಲಲ್ಲ. ಅವರು ತಂದೆ ತಾಯಿಗೆ ವಿಧೇಯ ಮಗ ಆಗಿದ್ರು, ಹೆಂಡತಿಗೆ ತಕ್ಕ ಗಂಡ ಆಗಿದ್ರು, ಬಳಗಕ್ಕೆ ತಕ್ಕ ಬಂಧು ಆಗಿದ್ರು, ವೀಣಾ ವಿದ್ವಾಂಸರಾಗಿದ್ರು, ವಿದ್ಯೆಯಲ್ಲಿ ಮಹಾಪಂಡಿತರಾಗಿದ್ರು, ಬಡವರ ಪಾಲಿನ ದೇವರು ಆಗಿದ್ರು. ಮುಖ್ಯವಾಗಿ ಒಬ್ಬ ಮನುಷ್ಯ ಹೇಗಿರ್ಬೇಕು ಅಂತ ಅರ್ಥಪೂರ್ಣವಾಗಿ ಬದುಕಿ ತೋರಿಸಿದವರು. ಅದಕ್ಕೆ ಅವರು ಕಾಲವಾಗಿ ಇಷ್ಟು ವರ್ಷ ಆದ್ರೂ ನನ್ನ ಪಾಲ್ಗೆ ಅವ್ರು ಜೀವಂತವಾಗೇ ಇದ್ದಾರೆ. ಮಾವ, ನಿಮ್ಮ ಜೊತೆ ಒಡನಾಡಿ ಬಾಳಿ ಬದುಕಿದೆ ಇವ್ರಿಗೆಲ್ಲ ನೀವು ಒಬ್ಬ ಒಳ್ಳೆ ಮನುಷ್ಯರು. ಆದ್ರೆ ನನ್ನ ಪಾಲಿಗೆ ದೇವ್ರು. ನಿಮ್ಮ ಆದರ್ಶ ಹೇಗಿತ್ತೋ ಹಾಗೆ ನಾನು ಬದುಕ್ತೀನಿ. ನಿಮ್ಮ ಸೊಸೆಯಾಗಿ ನಿಮ್ಮ ಘನತೆಗೆ ಧಕ್ಕೆ ಬರ್ದೇ ಇರೋ ಹಾಗೆ ನಡ್ಕೋತೀನಿ.